ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೇಗೆ ಕುಷ್ಕಾನ ಪ್ಲೈನ್ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗಿದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಫಸ್ಟ್ ನೋಡೋಣ. ದೊಡ್ಡ ಗಾತ್ರದ ಈರುಳ್ಳಿ ಒಂದು ಚಿಕ್ಕ ಟೊಮೆಟೊ, 3 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು ಮತ್ತು ಪಲಾವ್ ಎಲೆ, ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಅಚ್ಕಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಎಣ್ಣೆ. ನಾನಿಲ್ಲಿ ಓಪನ್ ಪಾತ್ರೆ ಬಳಸ್ತಾ ಇಲ್ಲ, ಕುಕ್ಕರಲ್ಲಿ ಮಾಡ್ಕೊಳ್ಳೋಣ ಅಂತ ಕುಕ್ಕರ್ ಬಳಸ್ತಾ ಇದ್ದೀನಿ. ಕುಕ್ಕರ್ಗೆ 2ರಿಂದ 3 ಸ್ಪೂನು ಎಣ್ಣೆ, ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡೆ. ತುಪ್ಪ ಮತ್ತು ಎಣ್ಣೆ 2 ಕೂಡ ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಅದಾದಮೇಲೆ ಎಣ್ಣೆ ಮತ್ತು ತುಪ್ಪ ಬೆಚ್ಚಗಾದಮೇಲೆ ಪಲಾವ್ ಐಟಮ್ ಏನೇನು ತೊಗೊಂಡಿದ್ನೋ ಅದನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಾಗೆ ಎಣ್ಣೆ ಮತ್ತು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈಗೆ ಫ್ಲೇವರ್ ಬರ್ತಾ ಇರುತ್ತೆ ಗಮ್ ಅಂತ. ಅದಾದಮೇಲೆ ಆನಿಯನ್ ಕೂಡ, ಈರುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡೆ. ಉದ್ದುದ್ದಗೆ ಹಚ್ಚಿಟ್ಕೊಂಡಿದ್ದೆ ಆನಿಯನ್ನ, ಅದು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಕುಷ್ಕ ಬಿರಿಯಾನಿ, ಈ ಥರ ವೆಜ್ ಬಿರಿಯಾನಿ ಈ ಥರದಕ್ಕೆಲ್ಲ ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಆದಷ್ಟು ಗೋಲ್ಡ್ ಕಲರ್ ಬರೋ ಗಂಟ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿಕೊಂಡೆ. ಜಾಸ್ತಿ ಅಂದರೆ ಸ್ವಲ್ಪ ಗೋಲ್ಡ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಆನಿಯನ್ ಎಲ್ಲ ಆಲ್ಮೋಸ್ಟ್ ಗೋಲ್ಡ್ ಕಲರ್ ಬಂದಿದೆ. ಇನ್ನೂ ಗೋಲ್ಡ್ ಕಲರ್ ಮಾಡಿಕೊಂಡು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟು ಗೋಲ್ಡ್ ಕಲರ್ ಸಾಕು ಅಂತ ಅಂದ್ಬಿಟ್ಟು ಈರುಳ್ಳಿಗೆ ಟೊಮೆಟೊ ಮತ್ತು ಹಚ್ಚಿರೋ ಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೋತೀನಿ. ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಹಾಕಾದ್ಮೇಲೆ ಸ್ವಲ್ಪ ಅದು ಅಷ್ಟೇ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಹಸಿ ಸ್ಮೆಲ್ ಹೋಗೋ ಗಂಟೆ ಎಣ್ಣೆಲಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು 1/4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಮನೇಲೇ ಮಾಡಿರೋದು, ಚೆನ್ನಾಗಿರುತ್ತೆ. ಆಚೆಯಿಂದ ತಂದಿದ್ದು ಕೂಡ ಆ್ಯಡ್ ಮಾಡ್ಕೋಬೋದು, ಮನೇಲೇ ಮಾಡಿರೋದು ಫ್ರೆಶ್ ಆಗಿರುತ್ತೆ ಅಂತ. ಹಾಗೆ ಕೊತ್ತಂಬರಿ ಮತ್ತು ಪುದೀನ ಏನೇನು ತೊಗೊಂಡಿದ್ನೋ ಅದನ್ನೂ ಕೂಡ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಪುದೀನ ಹಾಕ್ಕೊಂಡಾದ್ಮೇಲೆ ಅದು ಕೂಡ ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಅಂದರೆ ಸೊಪ್ಪಿಂದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅದನ್ನು ಕೂಡ ಎಣ್ಣೆಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊಪ್ಪೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಗರಂ ಮಸಾಲೆ ಪೌಡರನ್ನ ಆ್ಯಡ್ ಮಾಡ್ಕೊತಾಯಿದ್ದೀನಿ. ನಾನು ಯಾವುದೇ ರೀತಿಯ ಫುಡ್ ಕಲರ್ ಏನು ಯೂಸ್ ಮಾಡ್ತಿಲ್ಲ. ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ 2 ಮಸಾಲೆ ಪೌಡ್ರನ್ನ ಯೂಸ್ ಮಾಡಿ ಕೂಡ ಮಸಾಲೆ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡೆ. ತೊಳೆದಿರೋ ಅಕ್ಕಿನ ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಸೋನಾ ಮುಸುರಿ ಅಕ್ಕಿ. ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ತೆ. ನೀರು ಮೆಸರ್ಮೆಂಟ್ ಗೊತ್ತಲ್ವ, 1 ಲೋಟ ಅಕ್ಕಿಗೆ 2 ಲೋಟ ನೀರು, ಈ ಥರ ನೀರು ಮೆಸರ್ಮೆಂಟ್ ಹಾಕ್ಕೊಳ್ಳೋದು. ಅಕ್ಕಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಉಪ್ಪೊಂದು ಆ್ಯಡ್ ಮಾಡಿದ್ರೆ ಫುಲ್ಲು ಫಿನಿಶ್ ಆಗುತ್ತೆ. ಈಗ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ, ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಚೆನ್ನಾಗಿ ಕೊಟ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಈಗ 2 ವಿಸಿಲ್ ಆದಮೇಲೆ ಕುಕ್ಕರ್ ಪ್ರೆಷರ್ ಎಲ್ಲ ಹೋಗಿದೆ ಅಂತ ನೋಡಿಬಿಟ್ಟು ಹೋಗಿತ್ತು, ಓಪನ್ ಮಾಡಿದೆ, ಮಸಾಲೆ ಎಲ್ಲ ಮೇಲೆ ಬಂದಿತ್ತು. ಸೊ ಅದಕ್ಕೆ ಒಂದು ಸರಿಯಾಗಿ ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಕೆಳಗಿಂದ ಮೇಲ್ಗಂಟ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನಾನಿಲ್ಲಿ ಯಾವುದೇ ರೀತಿಯ ಫುಡ್ ಕಲರ ಯೂಸ್ ಮಾಡಿಲ್ಲ. ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲೆ 2 ಮಸಾಲ ಯೂಸ್ ಮಾಡಿರೋದು, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಕೂಡ ಇದ್ರೊಳಗಡೆ ಬಳಸಿಲ್ಲ. ಕುಕ್ಕರ್ ತೆಗ್ದಾದ್ಮೇಲೆ ಎಷ್ಟು ಗಮ್ಮಂತ ಇದೆ ಅಂತಂದರೆ ತಿಂದಮೇಲೆ ಟೇಸ್ಟ್ ಮಾಡಬೇಕು, ಸಖತ್ತಾಗಿರುತ್ತೆ. ನೋಡಿದ್ರಲ್ಲ, ಈ ರೆಸಿಪಿನ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು, ಈಗ ಅಡುಗೆ ಕಲಿತಿರೋರು ಕೂಡ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ರೆಸಿಪಿ ಜೊತೆಲಿ ಸಿಗ್ತೀನಿ. ಥ್ಯಾಂಕ್ ಯು.